ಮಾಡಿ 50,000 ಗೆಲ್ಲೋ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅರೆ ಏನಿದು, ಸರ್ಕಾರದಿಂದಲೇ ರೀಲ್ಸ್ ಸ್ಪರ್ಧೆ ಅಂತೀರಾ? ನೋಡೋಣ ಬನ್ನಿ. ಇತ್ತೀಚೆಗೆ ಕೆಲವು ಯುವಕ ಯುವತಿಯರು ರೀಲ್ಸ್ ಮಾಡೋದ್ರಲ್ಲೇ ತಲ್ಲೀನರಾಗಿರ್ತಾರೆ. ಅಂತವರಿಗೆ ಇದೀಗ ಬಂಪರ್ ಕೊಡುಗೆಯೊಂದು ಹುಡುಕಿ ಬಂದಿದೆ. ಬರೀ ಒಂದೇ ಒಂದು ನಿಮಿಷದ ರೀಲ್ಸ್ ಮಾಡಿದ್ರೆ ಸಿಗಲಿದೆ ಬರೋಬ್ಬರಿ 50,000 ರೂಪಾಯಿ. ಯಾರು ಬೇಕಾದ್ರೂ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಬಹುದು. ಬರೋಬ್ಬರಿ 50,000 ರೂಪಾಯಿ. ಯಾರು ಬೇಕಾದ್ರೂ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಬಹುದು. ಈ 50,000 ನಿಮ್ದಾಗಿಸ್ಕೋಬೇಕು ಅಂದ್ರೆ ನಿಜಕ್ಕೂ ಈ ಮಾಹಿತಿಯನ್ನ ನೀವು ತಿಳಿದುಕೊಳ್ಳಬೇಕು. ಹೌದು, ಒಂದೇ ಒಂದು ನಿಮಿಷದ ರೀಲ್ಸ್ಗೆ ಬರೋಬ್ಬರಿ 50,000 ಹಣ ಸಿಗಲಿದೆ. ಅಷ್ಟೇ ಅಲ್ಲದೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಅಂತ 3 ನಗದು ಬಹುಮಾನ ಸಿಗಲಿದೆ. ಇಂಥದ್ದೊಂದು ಬಹುಮಾನ ಘೋಷಣೆ ಮಾಡಿರೋದು ರಾಜ್ಯದ ಪರಿಸರ ನಿಯಂತ್ರಣ ಮಂಡಳಿ. ದ್ವಿತೀಯ ಹಾಗೂ ತೃತೀಯ ಅಂತ 3 ನಗದು ಬಹುಮಾನ ಸಿಗುತ್ತೆ. ಇಂತಹದೊಂದು ಬಹುಮಾನ ಘೋಷಣೆ ಮಾಡಿರೋದು ರಾಜ್ಯದ ಪರಿಸರ ನಿಯಂತ್ರಣ ಮಂಡಳಿ. ಹೌದು, ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿಗೆ ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. 50 ವರ್ಷದ ಸಮರ್ಪಣೆ ಹಿನ್ನೆಲೆ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿಗೆ ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. 50 ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 3 ಬಹುಮಾನಗಳನ್ನು ಘೋಷಣೆ ಮಾಡಿದೆ. ನಾಗರಿಕರು ಸುಮಾರು 1 ನಿಮಿಷದ ಪರಿಸರ ಜಾಗೃತಿ ಕುರಿತು ಮನಮುಟ್ಟುವ ರೀಲ್ಸ್ ಮಾಡಿದ್ರೆ ಮೊದಲನೇ ಬಹುಮಾನವಾಗಿ 50,000 ನಗದು ಹಾಗೂ ಮಾಲಿನ್ಯ ತಡೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯದ ಯುವಕ ಯುವತಿಯರು ಅಥವಾ ಸಾಮಾನ್ಯ ನಾಗರಿಕರು ಸುಮಾರು 1 ನಿಮಿಷದ ಪರಿಸರ ಜಾಗೃತಿ ಕುರಿತು ಮನಮುಟ್ಟುವ ರೀಲ್ಸ್ ಮಾಡಿದ್ರೆ ಮೊದಲ ಬಹುಮಾನವಾಗಿ 50,000 ರೂಪಾಯಿ ನಗದು ಹಾಗೂ ದ್ವಿತೀಯ ಬಹುಮಾನವಾಗಿ 25,000 ರೂಪಾಯಿ ನಗದು ಹಾಗೂ ತೃತೀಯ ಬಹುಮಾನವಾಗಿ 10,000 ರೂಪಾಯಿ ನಗದು ನೀಡುವುದಾಗಿ ಘೋಷಣೆ ಮಾಡಿದೆ. ಜನ್ಮದಿನದ ಪ್ರಯುಕ್ತವಾಗಿ ನವೆಂಬರ್ 19ರಂದು ಬೆಂಗಳೂರಲ್ಲಿ ನಡೆಯಲಿರುವ ಪರಿಸರ ಮಾಲಿನ್ಯ ಇನ್ನು ಹೀಗೆ ಮಾಡಿದ ರೀಲ್ಸ್ ಅನ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕೃತ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕಿದೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಗಮನ ಸೆಳೆಯುವ ರೀಲ್ಸ್ ಅನ್ನ ಆಯ್ಕೆ ಸಮಿತಿ ಮಾಡಲಿದೆ. ನವೆಂಬರ್ 5ರೊಳಗೆ ಈ ರೀಲ್ಸ್ ಕಳುಹಿಸಬೇಕಾಗಿದೆ.